ಹಾಯ್ ಹಲೋ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಿ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೇನೆ. ನಾವು ಕೂಡ ತುಂಬ ಚೆನ್ನಾಗಿದ್ದೀವಿ ಫ್ರೆಂಡ್ಸ್. ಬನ್ನಿ ಹಾಗಾದರೆ ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡೋಣ. ಹಾಗೆ ಯಾರೆಲ್ಲ ನಮ್ಮ ಚಾನಲ್ನ ಹೊಸದಾಗಿ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೇಳ್ತೀನಿ. ಹಾಗೆ ನಮ್ಮ ಚಾನಲ್ನ ಸಪೋರ್ಟ್ ಮಾಡಿ ಅಂತಲೂ ಕೇಳ್ಕೊತೀನಿ. ಮತ್ತು ಬೆಲ್ ಐಕನ್ ಮೇಲೆ ಕ್ಲಿಕ್ ಮಾಡಿ ಹೊಸ ಹೊಸ ನೋಟಿಫಿಕೇಷನ್ಗಳು ನಿಮಗೆ ಬಂದು ತಲುಪ್ತವೆ. ಟೈಮ್ ಬಂದು 7:30 ಆಗಿದೆ ಫ್ರೆಂಡ್ಸ್. ಬನ್ನಿ ಇವತ್ತು ಮಾರ್ನಿಂಗ್ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಬನ್ನಿ ಇವತ್ತು ಮಕ್ಕಳ ಸ್ಕೂಲಲ್ಲಿ ಫಂಕ್ಷನ್ ಇದೆ ಅಂತ ಅದಕ್ಕೋಸ್ಕರ ನಾನು ಮಡಿಕೆ ಕಾಳು ನೆನೆ ಹಾಕಿದ್ದೆ. ನಾನು ನೋಡಿ ಯಾವ ಯಾವ ರೀತಿ ಬಂದಿದೆ ಮೊಳಕೆ. ಅವರು ಒಬ್ಬೊಬ್ರಿಗೆ ಒಂದೊಂದು ಅಡುಗೆ ಮಾಡ್ಕೊಂಬರಕ್ಕೆ ಹೇಳಿದ್ದಾರೆ. ಹಾಗಾಗಿ ಪಲ್ಯ ಮತ್ತು ಇದು ಮೊಸರು ಬುತ್ತಿ ಮಾಡ್ತಾ ಇದ್ದೀನಿ. ಮತ್ತು ಚಟ್ನಿ ಮಾಡೇನಿ ನಾನು ತೋರಿಸ್ತೀನಿ. ಮಡಿಕೆ ಕಾಳನ್ನ ಎಣ್ಣೆ ಹಾಕಿ ಕ್ಲೀನಾಗಿ ತೊಳಿತೇನೆ. ನನ್ನ ದೊಡ್ಡ ಮಗಳು 7ನೇ ಕ್ಲಾಸ್ ಅಲ್ಲ, ಈ ವರ್ಷ ಮುಗೀತಲ್ಲ ಅವಳದು. ಹಾಗಾಗಿ ಬೀಳ್ಕೊಡುಗೆ ಸಮಾರಂಭ ಇಟ್ಕೊಂಡಿದ್ರು ಸ್ಕೂಲಲ್ಲಿ. ಎಲ್ಲರಿಗೂ ಒಂದೊಂದು ಐಟಮ್ ಅಡುಗೆ ಮಾಡ್ಕೊಂಬರಕ್ಕೆ ಹೇಳಿದರು. ಹಾಗಾಗಿ ಅಡುಗೆ ರೆಡಿ ಮಾಡ್ತಾಯಿದ್ದೇನೆ ನಾನು. ಪಲ್ಯಕ್ಕಂತಾನ ಸ್ವಲ್ಪ ಇದು ಮಾಡ್ಕೊತಾನೆ. ಈಗ ಇದಕ್ಕೆ ಮೆಣಸಿನ್ಕಾಯಿ ಸ್ವಲ್ಪ ಪಲ್ಯಕ್ಕಂತ ಇದು ಸ್ವಲ್ಪ ಮೆಣಸಿನ್ಕಾಯಿ ಪಲ್ಯಕ್ಕಂತ ಹೇಳಿ ಹುರ್ಕೋತಾನೆ. ಹುರ್ಕೊಂಡಾದ್ಮೇಲೆ ಸ್ವಲ್ಪ ಒಂದು ಬೆಳ್ಳುಳ್ಳಿ ಹಾಕಿ ಪೇಸ್ಟ್ ಮಾಡ್ಕೊಳ್ಳೋಣ. ಏನು ಬೇಕು ಬಿಟ್ಟೆ ಕೊಡು. ಇನ್ನೂ ಸ್ವಲ್ಪ ಇರಲಿಲ್ಲ ಆಯ್ತು ತಗೊಂಡು ಹೋಗು. ಸ್ವಲ್ಪ ಇದ್ರೆ ಹೆಚ್ಚು ಹಾಕ್ಬೋದಾಗಿತ್ತಲ್ಲ, ಭಾಳ ಅಲ್ಲ, ಸ್ವಲ್ಪ ರುಬ್ಬಿ ಹಾಕೋಣ ಅಂತ ಹೇಳಿ ತಗೊಂಡ ಒಳಗಿಂದ ತಗೊಂಡ ಗೇಟ್ ಹಾಕ್ಬಿಡ್ಬೇಕಾಗಿತ್ತು. ಹಾಕ ಹೋಗಿ ಸ್ನಾನ ಮಾಡ್ಕೊಂಬ. ಏನ ಅಲ್ಲ ಅಮ್ಮ ಫೋನ್ ಮಾಡಿದ್ರು ಮಾಡಿ ಫೋನ್ ಮಾಡ್ಬೇಕಂತ. ಅದು ಬೇಗ ರೆಡಿ ಮಾಡ್ಕೊಳ್ಳೋಣ, ಟೈಮ್ ಆಗ್ತದೆ ಮಕ್ಕಳಿಗೆ. ಆಗಿಂದಾಗ ಕಸ ತುಂಬಿಕೊಂಡ್ರೆ ಕಸ ಆಗಲ್ಲ. ಸ್ವಲ್ಪ ಕಸ ಎಲ್ಲ ಇದು ಮಾಡ್ಕೊತೇನೆ ಆಗಿಂದಾಗ. ನಿಜ ಫ್ರೆಂಡ್ಸ್ ಹೇಳ್ತೀನಿ, ನಾವು ಕಲಿಯೋಬೇಕಾದ್ರೆ ಇವೆಲ್ಲ ಅಡುಗೆ ಮಾಡ್ಕೊಂಬರ್ರಿ, ಅದನ್ನ ತೊಗೊಂಬರ್ರಿ ಇದು ತೊಗೊಂಬರ್ರಿ ಅಂತ ಡಿಮ್ಯಾಂಡ್ ಮಾಡ್ತಿದ್ರು ಸ್ಕೂಲಲ್ಲಿ. ನಾವು ಗೌರ್ಮೆಂಟ್ ಸ್ಕೂಲಲ್ಲೇ ಕಲ್ತಿದ್ದು. ಈ ಪ್ರೈವೇಟ್ನವ್ರ ಸ್ಕೂಲಲ್ಲಂತೂ ದಿನಕ್ಕೊಂದು ಫಂಕ್ಷನ್ ಬಿಡಿ. ಅದೆಲ್ಲ ಡೊನೇಷನ್ ಫೀಸ್ ಎಲ್ಲ ಕಟ್ಟಿ ಮತ್ತು ನಾವು ಎಲ್ಲದಕ್ಕೂ ಕೊಡ್ಬೇಕು ಅವರಿಗೆ. ಮುಗ್ದಂಗೆ ಒಂದೊಂದು ಫಂಕ್ಷನ್ ಇರ್ತಾವೆ ಇವು ನನ್ನ ಮಕ್ಕಳ ಸ್ಕೂಲಲ್ಲಿ. ಓ ಏನಾಗ್ಬಿಟ್ಟೆ ಅದು ಉಟ್ಕತಿಯ? ಸ್ಮೂತ್ ಇದೆ ಇದೆ ಕ್ಲೀನಾಗಿ ಮಾಡ್ಕೊ. ಇದು ನೋಡಲಿ ನೆರಿಗೆಲ್ಲ ಚೆನ್ನಾಗಿ ಬರಲಿ
ಅಲ್ಲ ಬೇರೆ ಸೀರೆನ ಉಟ್ಕೋತೀನಿ ನೋಡು. ಯಾವ ಸೀರೆ ಉಟ್ಕೊಳ್ಳಿ? ಮೂರನೇ ಸೀರೆ ಇದೆ ನನ್ನ. ನೋಡು ಹೋಗೋದು ಬೇರೆದೇ ಆದ್ರೆ ಅದ ಉಟ್ಕೊ ಹೋಗೋದು ಚೆನ್ನಾಗೈತದ. ಏ ಬೇಡ. ಹೋ ಅದ ಉಟ್ಕೊ ಹೋಗಪ್ಪಿ. ಏ ಬೇಡ. ಅದು ಚೆನ್ನಾಗೈತೆ ಅಂದ್ರೆ ಮಾತು ಕೇಳು ಅಷ್ಟೇ. ಹೋಗು. ಅಮ್ಮ ನೆನಗೆ ಚೆನ್ನಾಗಿ ಇದು ಬಿಡು. ಇದು ಖುಷು ಇದು ಬಿಡು ಸೀರೆ. ಆ ಸೀರೆ ಉಟ್ಕೊ ಹೋಗಿ, ಏನಾಗಲ್ಲ. ನಮಗ ಒಂಥರ ಚಿಂತೆ ಆದ್ರೆ ನಮ್ಮ ಮಕ್ಕಳಿಗೆ ಒಂಥರ ಚಿಂತೆ. ಸೀರೆ ಉಡೋದ್ರಲ್ಲೇ ಬೆಳಗ್ಗೆ ಬೇಗ ಇದ್ದಾಳು. ಇಲ್ಲಾಂದ್ರೆ 8 ಗಂಟೆ ಹೋಗಿ ಹೇಳ್ತಿದ್ದಿಲ್ಲ ಅವಳು. ಸೀರೆ ಅಂದ್ರೆ ಅಷ್ಟು ಹುಚ್ಚವಳು ಫ್ರೆಂಡ್ಸ್, ತುಂಬಾ ಹುಚ್ಚವಳು. ಬೇಟಿ ಗೇಟ್ ಹಾಕ್ಬರಿಲ್ಲೇ. ನಾಯಿ ಬಂತು ಅಂತಂದ್ರೆ ಮುಗೀತು ನೋಡಿ ಒಳಗೆ. ನನ್ನ ಮಗಳಿಗೆ ಸೀರೆ ಅಂತ ತೆಗೆದು ಕೊಡ್ತೇನೆ ಬರ್ರಿ. ಯಾವ್ದು ಉಟ್ಕೊಂಡು ಹೋಗ್ತಾಳೆ ನೋಡ. ಇಲ್ಲ ಮನೆಯವ್ರು ಮಾತಾಡ್ತಾ ಇದ್ದಾರೆ, ಸ್ವಲ್ಪ ಇಗ್ನೋರ್ ಮಾಡಿರಿ. ಬೇಟಿ ಯಾರ್ದ ಫೋನ್ ಬರತ್ತೆ ನೋಡಿ ನಿಮ್ಮ ಫ್ರೆಂಡಿಂದು. ಹಲೋ. ಈಗ ಇದು ಉಟ್ಕೋ ಸೀರೆ, ಇದು ಚೆನ್ನಾಗೈತೆ. ಇದು ಸಾಫ್ಟ್ ಇದೆ. ಸಾಫ್ಟ್ ಐತಲ್ಲ ಅದಕ್ಕೆ. ಸಾಫ್ಟ್ ಇದ್ರೆ ಪಿನ್ ಬೇಗ ಆಗುತ್ತೆ. ಆಗ್ತದ ತಗೋ, ಆಗ್ತದ. ಎಷ್ಟೊತ್ತ ತಣ್ಣಗಾಗಿದೆ ಕುಕ್ಕರ್, ಸ್ವಲ್ಪ ತಣ್ಣಗಾಗಿದೆ. ನೋಡೋಣ ಆಮೇಲೆ ಮಾಡ್ತೇನೆ. ನಾನು ಈ ಡ್ರೆಸ್ ಹಾಕೊಂಡು ಅದು ಹಾಕೊಂಡು ಹೋಗ್ತೀಯ? ಯಾಕದು ಬೇಡ? ಹಾಕೊಂಡು. ಹೌದಾ, ಸರಿ. ಸ್ವಲ್ಪ ಸಾಸಿವೆ ಜೀರಿಗೆ ಹಾಕಿ ಹಿಂಗೆ ಹಾಕ್ತೇನೆ ಸ್ವಲ್ಪ. ನೆಕ್ಸ್ಟು ಕರಿಬೇವು. ಕರಿಬೇವು ಸೌಂಡ್ ಕೇಳಿದ್ರೆ ಎಲ್ಲಾನು ಬಾಂಬ್ ಹಾಕ್ಯಾರ ಅನ್ಬೇಕು, ಆ ಥರ ಸೌಂಡ್ ಆಗುತ್ತೆ. ಮೆಣಸಿನಕಾಯಿ ಹಾಕ್ತೇನೆ ಈಗ. ಕಾಳಿ ಪಲ್ಯ ಸಾಂಬಾರು ಏನೋ ಮಾಡಿದ್ರು ಕೂಡ ನಾವು ಅದು ನೀರು ಹಿಂಗಿನ ಮೇಲೆ ಫುಲ್ ಫ್ರೈ ಆಗಬೇಕು, ಅವಾಗ ಮಾಡಿ ನೋಡ್ರಿ ಟೇಸ್ಟ್ ಚೆನ್ನಾಗಿರ್ತೈತಿ. ಇಲ್ಲ ಅಂತಂದ್ರೆ ಈಗಾಗಲೇ ಹಿಂಗೆ ಹೆಸರೇ ಮಿಕ್ಸ್ ಮಾಡಿ ನಾವೇನಾದರೂ ಇವೆಲ್ಲ ಹಾಕ್ಬಿಟ್ಟಿವಿ ಅಂತಂದ್ರೆ ಅಷ್ಟೊಂದು ಟೇಸ್ಟ್ ಬರಲ್ಲ ಪಲ್ಯ. ಅದಕ್ಕೆ ಇದು ಕ್ಲೀನಾಗಿ ಬೇಯ್ಲಿ. ಈಗ ಸ್ವಲ್ಪ ಬುಟ್ಟಿಗೆ ರೆಡಿ ಮಾಡ್ಕೊತೇನೆ ನಾನು. ಈಗ ನಾನು ಟೊಮೆಟೊ ಹಾಕ್ತೇನೆ. ಟೊಮೆಟೊ ಹಾಕಿ ಒಂದು ಸ್ವಲ್ಪ ಮಿಕ್ಸ್. ನೆಕ್ಸ್ಟ್ ಇದಕ್ಕೆ ಒಂದು ಸ್ವಲ್ಪ ಹಸಿಮೆಣಸಿನ್ಕಾಯಿ ಪೇಸ್ಟ್. ಖಾರ ನೋಡಿ ಹಾಕೋಬೇಕಾಗ್ತದೆ. ಖಾರ ಕಡಿಮೆ ತಿನ್ನೋರು ಸಿಗ್ಲಿಲ್ಲ ಬೇಟಿ. ಕೀ ತೆಗೆದು ನೋಡ. ಇದಕ್ಕೆ ಅರಿಶಿನ ಪುಡಿ ಹಾಕ್ತಾನೆ ಈಗ.
ನೋಡ್ತೇನೆ ತಡಿ ಬಂದೆ. ಸ್ವಲ್ಪ ನೀರು ಹಾಕ್ತೇವೆ ಅಷ್ಟೇ. ಕೊನೆಯಲ್ಲಿ ಕೊತ್ತಂಬರಿ ಹಾಕ್ತೇನೆ. ಅನ್ನ ಹಾಕು. ಸ್ವಲ್ಪ ಅನ್ನ ಹಾಕ್ಕೊಳ್ಳೋಣ. ಅನ್ನ ಹಾಕ್ಕೊಂಡಿವಿ ಅಂತಂದರೆ ಚೆನ್ನಾಗಿ ಬರ್ತೈತಿ ಅಂತ. ಬಿಸಿದ ಮಾಡಿದ್ರೂ ಸರಿ, ತಣ್ಣಗಾದ್ರೆ ಸರಿ ಆಗಲ್ಲ. ನೌಕರಿ ಮಾಡೋರೀಗ 2 ಕೈ ಇರಬಾರ್ದಾಗಿತ್ತು ಫ್ರೆಂಡ್ಸ್, 4 ಕೈ ಇರ್ಬೇಕಾಗಿತ್ತು ನೋಡಿ. ಇಷ್ಟು ಬೇಗ ಎದ್ದು ಮಾಡಿದ್ರು ಮತ್ತು ಟೈಮ್ ಆಗ್ಬಿಡ್ತೈತಿ. ಅಲ್ಲಿ ಅಡುಗೆ ಮನೇಲಿ ಮಾಡೋಕೆ ಸರಿ ಆಗಲ್ಲ ಅಂತ ಹಾಲಿಗೆ ಬಂದೆ. ತೋರಿಸ್ತಾರೆ ಉಂಡೆ ಕಟ್ಬೇಕಲ್ಲ, ಸ್ವಲ್ಪ ಲೇಟ್ ಆಗ್ತದೆ ಅಂತೇಳಿ. ಈಗ ಅನ್ನ ಇದಕ್ಕೆ ಹಾಕೋತೇನೆ ನಾನು. ಈ ದೊಡ್ಡ ತಟ್ಟೆಗೆ ಹಾಕೋತೇನೆ. ಬಿಸಿ ಇಟ್ಟು ಹುಷಾರಾಗಿ ಮಾಡಬೇಕಾಗ್ತದೆ. ಕೇಕ್ ಬಂದಂಗೆ ಬರ್ರಿ. ಮೊಸರು ಹಾಕ್ತೇನೆ ಇದಕ್ಕೆ ನಾನು. ಮೊಸರು ಹಾಕಿ ಕ್ಲೀನಾಗಿ ನಾದ್ಕೋತೇನೆ. ಇದು ಚರಿಯಾಗಿ ನಾದ್ಕೊಂಡ್ರೆ ಉಂಡೆ ಕಟ್ಟ ಚಲೋ ಆಗ್ತದೆ ಅಂತೇಳಿ. ಬುತ್ತಿಗೆ ಈರುಳ್ಳಿ ಮತ್ತು ಕೊತ್ತಂಬರಿ ಸೊಪ್ಪು, ಬೆಳ್ಳುಳ್ಳಿ ಹಾಕಿದ್ದು ವಿಡಿಯೋ ಸ್ಕಿಪ್ ಆಗಿದೆ. ಎಷ್ಟು ಬೇಕು ಬೇಟಿ ಉಂಡೆ? ಯಾವಾಗಲೂ ಜಾಸ್ತಿನೇ ಹೇಳೋದು, ಕಡಿಮೆ ಹೇಳಲ್ಲ. ಎಷ್ಟು ಬೇಕು ಉಂಡಿ? ಎಷ್ಟಾದ್ರೂ ಮಾಡಪ್ಪ. ಎಷ್ಟಾದರೂ ಮಾಡು. ನೋಡಿ ಗೈಸ್, ಅಮ್ಮ ಬುದ್ಧಿ ರೆಡಿ ಮಾಡಿದ್ದಾರೆ. ಈಗ ಸ್ಮೆಲ್ ಮಾತ್ರ ಹೇಗೆ ಬರ್ತಿದೆ ಅಂದರೆ ಮಧ್ಯಾಹ್ನ ಅಂದರೆ ಕ್ಯಾಪ್ ಓಪನ್ ಮಾಡಿದ ತಕ್ಷಣ ಹಾಗೆ ಸ್ಮೆಲ್ ಬರುತ್ತೆ. ಅದು ತುಂಬ ಚೆನ್ನಾಗಿದೆ ಬುತ್ತಿ ಮಾತ್ರ. ಅಮ್ಮ ರೆಸಿಪಿ ತೋರಿಸಿದ್ರೆ ನೀವು ಒಂದ್ಸಲ ಮನೇಲಿ ಟ್ರೈ ಮಾಡಿ ಅಂತ ಕೇಳ್ಕೊತೀನಿ. ಓಕೆ ಫ್ರೆಂಡ್ಸ್, ಇದಾಗಿತ್ತು ಇವತ್ತಿನ ಲಾಗು. ಮತ್ತು ನೆಕ್ಸ್ಟ್ ಲಾಗಲ್ಲಿ ಸಿಗ್ತೇನೆ.